ದೇವದುರ್ಗ ತಾಲೂಕು ಬೀಗಣಿಕಲ್ ಗ್ರಾಮದ ಬೀಗಣಿಕಲ್ ಸಾರ್ವಜನಿಕ ಗ್ರಂಥಾಲಯ. ಈ ಲೈಬ್ರರಿ ಎಷ್ಟೋ ಲೈಬ್ರರಿಯ ಒಬ್ಬ ಹೇಳ್ತಿದ್ರು, ಲೈಬ್ರರಿ ಒಂದು ಗ್ರಾಮೀಣ ಭಾಗದಾಗ ಬೆಳೆಯುವ ಶಿಶು ಅಂತೇಳಿ ರಂಗನಾಥ್ ಅವರು ಹೇಳ್ತಿದ್ರು. ಆದರೆ ಇಂದು ಗ್ರಾಮೀಣ ಲೈಬ್ರರಿ ಅತ್ಯವಶ್ಯಕವಾಗಿದ್ದು, ಇಲ್ಲಿನ ವಿದ್ಯಾರ್ಥಿಗಳಿಗೆ, ಇಲ್ಲಿನ ಯುವಕರಿಗೆ ಒಳ್ಳೆಯ ಮಾರ್ಗದರ್ಶನ, ಉತ್ತಮ ಸ್ಪರ್ಧಾ ಪ್ರಪಂಚ ಆಗಿರ್ಬೋದು, ಕೆಲವು ಎಲ್ಲ ಥರದ ಪುಸ್ತಕ ಇಲ್ಲಿನ ಒಂದು ಇಂದಿನ ಡಿಜಿಟಲ್ ಯುಗದಲ್ಲಿ ಅತಿ ಹೆಚ್ಚು ಇಂದು ಲೈಬ್ರರಿಗಳು ಎಂತೆಂಥ ಮುಂದುವರೆದಿದೆ. ಎಲ್ಲ ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು, ಎಲ್ಲ ಲೈಬ್ರರಿಗಳು ಚೆನ್ನಾಗಿದ್ದಾವೆ. ಆದರೆ ಬೀಗಣಿಕಲ್ ಗ್ರಾಮದಲ್ಲಿ ಈಗ ಲೈಬ್ರರಿ ಶುರುವಾಗಿಬಿಟ್ಟು 2008ನೇ ಸಾಲಿನಲ್ಲಿ ಲೈಬ್ರರಿ ಶುರುವಾಗಿತ್ತು. ಆ ಲೈಬ್ರರಿ ಶುರುವಾದಾಗಲಿಂದ ಇದುವರೆಗೆ ಬೀಗಣಿಕಲ್ ಗ್ರಾಮ ಪಂಚಾಯತಿ ಕಡೆಯಿಂದ ಸಾರ್ವಜನಿಕ ಗ್ರಂಥಾಲಯ ಮಾಡಿದ್ದು, ಆದ್ರೂ ಕಟ್ಟಡ ಮಾಡಿದರೆ, ಎಲ್ಲ ಮಾಡಿದರೆ, ಆದ್ರೂ ಬೀಗಣಿಕಲ್ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಇರತಕ್ಕಂಥ ಲೈಬ್ರರಿ ಇದ್ದರೂ ಕೂಡ ಇಲ್ಲಿನ ಗ್ರಾಮದಲ್ಲಿ ಎಲ್ಲ ಸಾರ್ವಜನಿಕರು ಬಂದು ಓದ್ತಕ್ಕಂಥ ಸ್ಥಳಗಳಲ್ಲಿ ಮಲಮೂತ್ರ ಮಾಡೋದಾಗಿರ್ಬೋದು, ಇಲ್ಲಿನ ಕಸ ಕಡ್ಡಿ ಹಾಕ್ತಕ್ಕಂಥದ್ದಾಗಿರ್ಬೋದು. ಬೀಗಣಿಕಲ್ದಲ್ಲಿ ಈಗಾಗಲೇ ನೋಡಿದ್ರಿ ನೀವು, ಏನಾಗಿದೆ ಬಸ್ ಸ್ಟ್ಯಾಂಡಲ್ಲಿ ಅಪ್ಪ ಅಂತಂದರೆ ಲೈಬ್ರರಿಯಿಂದ ಸುಗಂಧ ಪರಿಮಳ ಬೀರ್ತಕ್ಕಂಥದ್ದು ಹಂದಿ ವಾಸ್ತವಗಳ ತಾಣವಾಗಿದ್ದು. ಆದರೆ ಈಗ ಮೊನ್ನೆ ತಾನೇ TPJDPಯಲ್ಲಿ ಒಂದು ಕಂಪೌಂಡ್ರು ಕೂಡ ಆಗಿತ್ತು. ಆ ಕಂಪೌಂಡ್ರು 5 ಲಕ್ಷದ ರೂಪಾಯಿ ಕಂಪೌಂಡ್ರು ಕೂಡ ಆಗಿತ್ತು. ಆದರೂ ಕೂಡ ಅದು ಎಸ್ಟಿಮೇಟಲ್ಲಿ ಮಾತ್ರ ಅದು ಕಂಪೌಂಡ್ರ್ ಆಗಿದೆ. ಅದು ಕಂಪೌಂಡ್ರು ಕಟ್ಟಿದ್ದಾರೆ ವಿನಃ ಅದಕ್ಕೆ ಗೇಟ್ ಇಟ್ಟಿಲ್ಲ. ಇಲ್ಲಿ ಬೀಗಣಿಕಲ್ ಲೈಬ್ರರಿ ಇಲ್ಲಿಯ ವ್ಯವಸ್ಥೆ ಹೆಂಗಿದಪ್ಪ ಅಂತಂದರೆ, ಇದನ್ನು ಒಂದು ಸ್ವಲ್ಪ ನೈಜ ವಾತಾವರಣ ಎಲ್ಲರಿಗೆ ಗೊತ್ತಾಗಬೇಕಲ್ಲ, ಹಾಗಾಗಿ ತೋರ್ಸ್ಕೊಂಬಂದ್ಬಿಟ್ರು ಒಂದು ಸಲ. ಈಗ ತಾನೇ ನೀವು ಎಲ್ಲ ವೀಕ್ಷಣೆ ಮಾಡ್ಕೊಂಡು ಬಂದ್ರಿ. ಇಲ್ಲಿಯ ವಾತಾವರಣ, ಇಲ್ಲಿನ ಪರಿಸರ ಯಾವ ರೀತಿ ಅದಂತ ನಿಮ್ಗಂತಂತ ತಿಳಿದಿದೆ. ಇಲ್ಲಿ ದಿನಾಲೂ ಕೂಡ ವಾರಪತ್ರಿಕೆಗಳು ಬರ್ತವೆ. ವಾರಪತ್ರಿಕೆ ಆಗಿರ್ಬೋದು, ದಿನಪತ್ರಿಕೆಗಳಾಗಿರ್ಬೋದು, ದಿನನಿತ್ಯ ಬರ್ತವೆ. ಆದರೂ ಕೂಡ ಓದುಗರ ಸಂಖ್ಯೆ ಗಣನೀಯವಾಗಿ ಕುಗ್ಗಿ ಹೋಗೈತಿ. ಯಾಕೆ ಈ ಥರ ಕುಸಿತಿದೆ? ಇಂಥ ಪರಿಸರ ಇಲ್ಲಿ ಹೇಸಿಗೆ ಇರತಕ್ಕಂಥದ್ದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ಗ್ರಾಮ ಪಂಚಾಯತಿ ಕಸ ವಿಲೇವಾರಿ ಘಟಕ ಇದ್ರೂ ಕೂಡ ಅದನ್ನು ಕೂಡ ಬಳಸ್ತಕ್ಕಂಥ ಜನರು, ಅದು ಹೋಟ್ಲು ಅವರಾಗಿರ್ಬೋದು, ಯಾವುದೋ ಒಂದು ಎಲ್ಲ
ಮನೆ ಇದ್ದವರು ಪಕ್ಕದ ಎಲ್ಲೇ ಮನೆಯವರು ತಂದು ಎಲ್ಲ ಬಸ್ ಸ್ಟ್ಯಾಂಡ್ಗೆ ತಂದು ಹಾಕ್ತಕ್ಕಂಥ ಕಸ ಊರ್ ಕಸ ತಂದು ಇಲ್ಲಿ ಹಾಕ್ತಿದ್ದಾರೆ. ಹಾಗಾಗಿ ಇಲ್ಲಿನ ಓದುಗರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಈಗ ತಾನೇ ನೀವು ಎಲ್ಲನೂ ವೀಕ್ಷಣೆ ಮಾಡ್ಕೊಂಡ್ ಬಂದಂಥ ರೀತಿಯಲ್ಲಿ ಇಲ್ಲಿನ ಸೌಲಭ್ಯಗಳು ಯಾವುದೇ ರೀತಿ ಸೌಲಭ್ಯಗಳು ಇರುವುದಿಲ್ಲ. ಕುಡಿಯ ನೀರಾಗಿರ್ಬೋದು, ಈ ಫ್ಯಾನಿಂದು ಅದು ನಿಂತು ಹೋದಂಥ ಫ್ಯಾನು, ಕುಡಿಯ ನೀರಿಂದಿಲ್ಲ. ಇಲ್ಲಿ ಎಷ್ಟೋ ಸೌಲಭ್ಯಗಳು ಇಂದಿನ ಯುಗದಲ್ಲಿ ಎಲ್ಲ ಸೌಲಭ್ಯಗಳು ಇರ್ತವೆ, ಆದ್ರೆ ಇಲ್ಲಿ ಯಾವುದೇ ಸೌಲಭ್ಯ ಇರುವುದಿಲ್ಲ. ಎಲ್ಲೋ ನಮಸ್ಕಾರ. ಏನಪ್ಪ ಅಂದ್ರ ಈಗ ಇಲ್ಲಿರತ್ತ ಸಮಸ್ಯೆಯನ್ನು ಮಲ್ಲಿಕಾರ್ಜುನ್ ಮುಖಂಡರು ಹೇಳ್ಯಾರ. ಇದೇನು ಸಮಸ್ಯೆ ಐತೆ ಅಂತಂದು ಆ್ಯಕ್ಚುಲಿ ಇಲ್ಲಿ ಈ 2026ರಲ್ಲಿ ಎಷ್ಟೋ ಚೇಂಜ್ ಆಗಿದೆ. ಪ್ರತಿಯೊಂದು ಲೈಬ್ರರಿಲಿ ಡಿಜಿಟಲ್ ಬಂದದ, ಮತ್ತು ಹೊಸ ಹೊಸ ಬುಕ್ ಬಂದವ. ಇಲ್ಲೇನಿಲ್ಲ, ಮೊದಲಿನ ಕಾಲದ ಬುಕ್ಗಳನ್ನೇ ಇದಾವ. ಯಾವುದೇ ಹೊಸ ಸಾಮಾನಾತಿ ಹೊಸ ಬುಕ್ಸ್ ಆತಿ ಬಂದ್ಗಿಸಿ ಔಟ್ರನ್ನೇ ಯಾರು ಯೂಸ್ ಮಾಡಂತ ಇಲ್ಲ. ಯಾರಕ್ಕಂದ್ರೆ ಹೊರಗಿಟ್ರೆ ಯೂಸ್ ಮಾಡ್ತಾರೆ ಯಾರಾಗಿಲಿ. ಇಲ್ಲಿ ಬರ್ಬೇಕಂದ್ರ ಆಲ್ಮೋಸ್ಟ್ ಇಲ್ಲೆಲ್ಲ ಸುಗಂಧ ವಾಸನೆ ಅಂತ ನಿಮ್ ನೋಡಿರ್ಬೋದಿಲ್ಲ. ಹಂಗಾಗಿ ಫುಲ್ಲು ಗಲೀಜೈತೆ. ಇಲ್ಲಿ ಬರಕ ಜನರು ಇಲ್ಲಿ ಬಂದ್ಗೇಸಿ ರೋಗ ಹಚ್ಕೋಬೇಕು ಹೊರತಾಗಿ ಅಥವಾ ಇದು ಅಂತ ವಾಸನೆ ಕೆಟ್ಟ ಸ್ಮೆಲ್ ಬರುತ್ತದ. ಹಂಗಾಗಿಸಿ ಇಲ್ಲಿ ಯಾರು ಬರಲ್ಲ. ಹಂಗಾಗಿ ಇದು 5,000 ಇರುವಂತ ವೋಟಿಂಗ್ ಲಿಸ್ಟ್ ಅಲ್ಲಿ ಇರುವಂತ ಗ್ರಾಮ ಪಂಚಾಯತಿ. ಆದ್ರೂ ಇಲ್ಲಿ ಯಾವುದೇ ತರ ಈ ಗ್ರಾಮ ಪಂಚಾಯತಿ ಇಷ್ಟಿಂದ ಉಳಿದಕ್ಕೆ ಏನ್ ಕಾರಣ ಅಂತ ಯಾರಿಗ್ ಗೊತ್ತಿಲ್ಲ. ಯಾರೋ ಕೇಳೋದು ಇಲ್ಲ. ಓದಿಗರು ಅಂತರೂ ಇಲ್ಲಿ ಒಳ್ಳೆ ಸೌಲಭ್ಯ ಇದ್ರೆ ಯಾರಾದ್ರೂ ಬರ್ತಾರ. ಯಾರು ಒಳ್ಳೆ ಸೌಲಭ್ಯ ಇಲ್ಲ ಅಂದ್ರೆ ಯಾರು ಬರಕ್ ಆಗಲ್ಲ. ಇದು ಪೂರಾ ಯಾಕಂದ್ರ ಇಷ್ಟಿದೆ ರೂಮು. ಇದ್ರಾಗ ಯಾರು ಕೂರೋದು ಯಾರಿಲ್ಲ ನೋಡಿ. ಇರೋದ 5,000 ಜನ ಸಂಖ್ಯೆ ಇರುವಂತ ಗ್ರಾಮದಲ್ಲಿ ಇಷ್ಟು. ಬೇರೆ ಕಡೆ ನಾನೆಲ್ಲ ಸಿಂಧನೂರು ಸೈಡು, ಬೆಂಗಳೂರು ಸೈಡು, ಧಾರವಾಡ ಸೈಡು ಪ್ರತಿಯೊಂದು ಕಡೆ ನಾನು ತಿರುಗಾಡಿ ನೋಡಿ ಬಂದಿರತಕ್ಕಂಥದ್ದು. ಇಂಥ ವರಿಷ್ಠವಾದ ಲೈಬ್ರರಿ ನಾನು ಎಲ್ಲಿ ಕಂಡಿರೋಕೆ ಸಾಧ್ಯನೇ ಇಲ್ಲ. ಇದನ್ನ ಯಾರು ಕೇಳಲ್ವಾ ಅಥವಾ ಇದೇ ತರ ಇರ್ಬೇಕಂತ ಏನು ರೂಲ್ಸ್ ಇದೆಯೋ ನಮ್ಗೆ ಗೊತ್ತಿಲ್ಲ.